ನಾ ಇರೋವರೆಗೂ ಬೆಳ್ಳಿನ ಮುತ್ತು ಮಾವನ್ನ ಬೇರೆ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗೊಂದ್ ವೇಳೆ ಪ್ರಯತ್ನ ಪಟ್ರೆ ಒಬ್ಬೊಬ್ರನ್ನು ಇಲ್ಲ ಅಂದ್ಬಿಡ್ತೀನಿ. ಕೇಳ್ತೀನಿ ತಾನೆ, ಹೇಳು. ಅಯ್ಯೋ, ನನಗೇನೂ ಗೊತ್ತಿಲ್ಲ ಅಕ್ಕ, ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ. ಒಂದ್ಸಲ ಕೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಹೇಳೆ. ಅಯ್ಯೋ ಬಿಡಿ ಅಕ್ಕ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಬಿಡ್ಬೇಕಾ? ಬಿಡ್ತೀನಿ ಇರು. ನನ್ನಿಂದ ಪಾಪ ಅವಳಿಗೆ ಶಿಕ್ಷೆ ಆಗ್ತಿದೆಯಲ್ಲ, ನಾನೇನು ಮಾಡಲಿ? ಪಾಪ ಬೆಳ್ಳಿ, ಅವಳನ್ನ ಹೇಗಾದರೂ ಮಾಡಿ ಕಾಪಾಡಲೇಬೇಕು. ಮರ್ಯಾದೆ ಅಂತ ಕೇಳ್ತಾ ಇದೀನಿ, ಹೇಳ್ಬಿಡು ಬೆಳ್ಳಿ. ಅಯ್ಯೋ, ನನ್ಗೇನು ಗೊತ್ತಿಲ್ಲ ಅಕ್ಕ, ನಾನು ಹೇಳ್ತಿದ್ದೀನಲ್ಲ ನನಗೆ ಗೊತ್ತಿಲ್ಲ ಅಂತ. ಮತ್ತೆ ಮತ್ತೆ ಅದನ್ನ ಬಗೊಳ್ಬೇಡ, ಹೇಳೆ. ಅವಾಗ್ಲಿಂದ ಕೇಳ್ತಾ ಇದ್ದಾರೆ ತಾನೆ, ಉತ್ತರ ಕೊಡಕ್ಕೇನೆ ದಾಡಿ ನಿಂಗೆ? ತಿಳ್ಕೊಬ್ಬ. ಏಯ್, ನಿಜ ಹೇಳಿದ್ರೆ ಪ್ರಾಣ ಉಳಿಯತ್ತೆ, ಇಲ್ಲ ಇರೋ ಪ್ರಾಣನ ಪರಮಾತ್ಮನ ಪಾದ ಸೇರಿಸ್ತೀನಿ. ಹೇಳ. ಗೊತ್ತಿಲ್ಲ ಚಿಕ್ಕ ಮಾವ. ಬಾಯ್ ಬಿಡೆ. ಏಯ್ ಹೇಳ. ಸತ್ಯವಾಗ್ಲೂ ಯಾವ ವಿಚಾರನೂ ಗೊತ್ತಿಲ್ಲ ಮಾವ. ಬಾಯ್ ಬಿಡ್ತೀಯೋ ಇಲ್ವೋ? ತೆಗಿ ಕೈನಾ. ಅಲ್ಲಮ್ಮ, ಅದು ನಾನು ಹೇಳ್ತಾ ಇದ್ದೀನ, ತೆಗಿ ಕೈನಾ. ಪಾಪ ಅವಳು ನಮ್ಮನೆ ಮಗು ಅಲ್ವಾ? ಎಷ್ಟು ನೋವಾಗಿರಲ್ಲ ಮಗುಗೆ. ಬಾಮ್ಮ. ನೋಡಿ ಅತ್ತೆ, ಚಿಕ್ಕ ಮಾವಂಗ್ ನಂಗೆ ಯಾವ ವಿಚಾರನೂ ಗೊತ್ತಿಲ್ಲ ಅಂತ ಹೇಳಿದ್ರು ಹೇಗೆ ಹೊಡಿತಿದ್ದಾರೆ, ಕರೆಕ್ಟಾಗಿ ಹೋಗ್ತಿದೆ ಅತ್ತೆ. ಬಾಮ್ಮ. ಬೆಳ್ಳಿ, ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲಮ್ಮ, ಬರೀ ಸಗಣಿ ತುಂಬಿಕೊಂಡಿದೆ, ಅದಕ್ಕೆ ಹೀಗೆ ಆಗ್ತಾ ಇದ್ದಾನೆ. ಬರೀ ಮೈ ಬೆಳೆಸ್ಕೊಂಡು ಸಾಲದು ಬೈರ, ತಲೆಯಲ್ಲಿ ಬುದ್ಧಿನೂ ಬೆಳೆಸ್ಕೋಬೇಕು. ಯಾರ ಹತ್ರ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ, ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ. ಬೆಳ್ಳಿ, ನೀನಿಲ್ಲಿರ್ಬೇಡ, ಬಾ ನನ್ ಜೊತೆ. ಬಾಮ್ಮ, ಬಾ ಬಾ. ಈ ಅತ್ತೆ ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ವೇ? ಅದೇನು ಅಂತ ನೋಡೋಣ. ಬೆಳ್ಳಿ, ಈ ಮನೆಯವ್ರ ಮೇಲೆ, ಮುತ್ತು ಮೇಲೆ ನಿನಗೆ ಅಭಿಮಾನ ಅಕ್ರೆ ಇದೆ ಅಲ್ವಾ? ಏನಂತ ಹೀಗೆ ಕೇಳ್ತಿದ್ದೀರಾ? ಖಂಡಿತ ಇದೆ. ಈ ಮನೆಯಲ್ಲಿರೋರು, ಮುತ್ತು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಿಂಗೆ ಆಸೆ ಇದೆ ಅಲ್ವಾ? ಹಾಗೆ ಚೆನ್ನಾಗಿರ್ಬೇಕು ಅಂತ ಪೂಜೆ ಮಾಡಿಸಿ ಮನೆ ಸುತ್ತ ಕಟ್ಸಿರೋ ತಾಯ್ತನ ಯಾರೋ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಕತ್ತರಿಸ್ಬಿಟ್ಟಿದ್ದಾರೆ ಬೆಳ್ಳಿ. ಅದನ್ನ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ ಅತ್ತೆ? ಯಾಕೆಂದ್ರೆ ನಿನ್ನನ್ನು ಕೇಳಿದ್ರೇನೆ ನಿಜ ಏನು ಅಂತ ಗೊತ್ತಾಗೋದು. ಅದಕ್ಕೆ ನಾನು ನಿನ್ನನ್ನು ಕೇಳಿದ್ದು. ಮತ್ತೆ ಆ ದಾರದ ಇನ್ನೊಂದು ವಿಶೇಷ ಏನು ಅಂತ ನಿನಗೆ ಗೊತ್ತಾ? ಆ ತಾಯ್ತದ ದಾರನ ಯಾರು ಕಟ್ತಾರೋ ಅವರೇ ಅದನ್ನ ಬಿಚ್ಚಕ್ಕಾಗೋದು. ಆ ದಾರ ಕಟ್ಟಿದ್ ನೀನೇ. ಅದನ್ನ ಕಟ್ಟೋಕ್ಕೂ ನೀನೇ ಕಾರಣ ಆದ್ಮೇಲೆ ಅದನ್ನ ಬಿಚ್ಚಕ್ಕೂ ನೀನೇ ಕಾರಣ ಆಗಿರ್ತೀಯ ಅಲ್ವಾ? ಹೌದು ಅತ್ತೆ, ನಾನು
ನಾನೇ ತಾಯ್ತನ ಕಟ್ ಮಾಡಿದ್ದು. ಸರಿ, ನಿನಗೇನೋ ಗೊತ್ತಿಲ್ಲದೆ ಕಟ್ ಮಾಡಿಬಿಟ್ಟಿದ್ಯಾ ಬೆಳ್ಳಿ. ಆದ್ರೆ ಅದನ್ನ ಕಟ್ ಮಾಡು ಅಂತ ನಿನಗೆ ಹೇಳಿದ್ಯಾರು? ಹೇಳು ಬೆಳ್ಳಿ. ಈಗ ನೀನು ನಿಜ ಹೇಳಿದ್ರೆ ಈ ಮನೆಗೂ ಈ ಮನೆಯಲ್ಲಿರೋರ್ಗೂ ನಿನ್ನ ಮುತ್ತು ಮಾವನಿಗೂ ಏನು ತೊಂದರೆ ಆಗಲ್ಲ. ಇವಳಿಗೆ ನನ್ನ ಸ್ಟೈಲೇ ಸರಿ. ಭೈರ, ಅಮ್ಮ ಕೇಳ್ತಿದಾರೆ ತಾನೆ, ಅವಳು ಉತ್ತರ ಕೊಡ್ತಾಳೆ. ನೀನ್ ಸ್ವಲ್ಪ ಸುಮ್ಮನಿರು. ಕೇಳಮ್ಮ, ಕೇಳು. ಹಾ, ಹೇಳು ಬೆಳ್ಳಿ. ಅದು ಷಣ್ಮುಗಣ್ಣನ ಮಾತಾಡ್ಸಕ್ಕೆ ಜೈಲಿಗೆ ಹೋಗಿದ್ನಲ್ಲ, ಆ ಗೌರಿ ತಾಯ್ತನ ಕಟ್ ಮಾಡು ಅಂತ ಹೇಳಿದ್ದು. ಬೆಳ್ಳಿ, ನಿನ್ ಬಾಯಲ್ಲಿ ಇವತ್ತೇ ನಾನು ಸುಳ್ಳು ಕೇಳಿಸ್ಕೊತಾ ಇರೋದು. ಯಾಕೆ ಗೊತ್ತಾ? ಷಣ್ಮುಗಂಗೆ ಈ ಪೂಜೆ ವಿಚಾರವಾಗ್ಲಿ ಈ ತಾಯ್ತದ ವಿಚಾರ ಆಗ್ಲಿ ಏನೂ ಗೊತ್ತಿಲ್ಲ. ನೀನೇ ಏನಾದ್ರೂ ಷಣ್ಮುಗನ್ಗೆ ಪೂಜೆ ವಿಚಾರ ಹೇಳಿದ್ಯಾ ಬೆಳ್ಳಿ? ಇಲ್ಲ ಅತ್ತೆ. ಇಷ್ಟು ದಿನ ಹೊರಗಡೆ ಓಡಾಡ್ಕೊಂಡಿದ್ದ ಷಣ್ಮುಗ ಹೇಗೆ ಅವನು ದಾರ ಕಟ್ ಮಾಡಕ್ ಹೇಳ್ತಾನೆ? ನನಗೇನೋ ನಂಬಕ್ಕೆ ಕಷ್ಟ ಆಗ್ತಾ ಇದೆ ಬೆಳ್ಳಿ. ಈಗ ನೀನ್ ನಿಜ ಹೇಳಿದ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಯಾಕೆಂದ್ರೆ ಈಗ ಮನೆ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಸರಿ, ಬಾ. ಷಣ್ಮುಗನೇ ನಿನಗೆ ದಾರ ಕಟ್ ಮಾಡಕ್ ಹೇಳಿದ್ದು ಅಂತ ಚಿತ್ರನ್ ಫೋಟೋ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು. ಆಗ ನೀನು ನಿಶ್ಚಿಂತೆಯಿಂದ ಈ ಮನೆಯಿಂದ ಹೊರಗಡೆ ಹೋಗ್ಬೋದು. ನಾನಾಗ್ಲಿ, ಬೈರ ಆಗ್ಲಿ, ಶರ್ಮಿಳಾ ಆಗ್ಲಿ ನಿನಗೇನು ತೊಂದರೆ ಕೊಡಲ್ಲ. ಯಾಕೆ ಕೈ ನಡುಕ್ತಿದೆ? ಸುಳ್ಳಿರೋ ಕಡೆನೆ ಹೀಗೆ ಹೆದರಿಕೆ ಇರೋದು. ಹೆದರಿಕೆ ಇದ್ರೇನೆ ಹೀಗೆ ನಡ್ಕ ಬರೋದು. ಪ್ರಮಾಣ ಮಾಡು. ಅಂದ್ರೆ ಇಷ್ಟೊತ್ತರೆಗೂ ನೀನು ಹೇಳಿದ್ದು ಸುಳ್ಳು ತಾನೆ? ಇಲ್ಲ ಅತ್ತೆ. ಮೇಲೆ ಪ್ರಮಾಣ ಮಾಡ್ತಿದ್ದೀನಿ. ತಾಯ್ತನ ಕಟ್ ಮಾಡಿದ್ದು ನಾನೇ. ಆದ್ರೆ ಕಟ್ ಮಾಡಕ್ ಹೇಳಿದ್ದು ಷಣ್ಮುಗಣ್ಣ ಅಲ್ಲ, ಹರಿಣಿ.
ಹೇಳಿದ್ದಕ್ಕೆ ನಾನು ಕಟ್ ಮಾಡಿದ್ದು. ಇಲ್ಲಾಂದ್ರೆ ನಾನು ಆ ತಾಯ್ತನ ಮುಟ್ತಾನೆ ಇರ್ಲಿಲ್ಲ. ಏನೇ ಬೆಳ್ಳಿ ಹೇಳ್ತಿರೋದು ನಿಜನಾ? ಓಯ್, ನಿನ್ನೆ ಕೇಳ್ತಿರೋದು ಆ ದಾರ ಕಟ್ ಮಾಡಕ್ಕೆ ಹೇಳಿದ್ ನೀನೇನೆ? ಹೌದು, ನಾನೇ ಆ ದಾರನ ಕಟ್ ಮಾಡಕ್ಕೆ ಹೇಳಿದ್ದು. ಏನಿವಾಗ? ಏನಿವಾಗ? ಏಯ್, ನೀನ್ ಅದೇನು ನಿನಗೇನು ತಲೆ ಕೆಟ್ಟಿದ್ಯಾ? ನೀನು ಯಾಕೆ ಆ ದಾರದ ಸುದ್ದಿಗೆ ಹೋಗಿದೆ? ನಿನ್ನ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಂಡು ಮನೇಲಿ ಬಿದ್ದಿರಕ್ಕಾಗಲ್ವಾ? ನಾನು ಈ ಮನೆ ಸೊಸೆ ಅತ್ತೆ. ಜೀವನ ಪೂರ್ತಿ ಈ ಮನೆಯಲ್ಲಿ ಬಾಳ್ಬೇಕಾಗಿರೋಳು. ಈ ಮನೆಯಲ್ಲಿ ಏನು ಸರಿ ಇಲ್ವೋ ಅದನ್ನ ಸರಿ ಮಾಡೋದೇ ನನ್ನ ಕೆಲಸ. ಅದಕ್ಕೆ ನಾನು ಹಂಗೆ ಮಾಡಿದೆ. ನಿನಗೇನು ಇಲ್ಲಿ ಸರಿ ಕಾಣದೇ ಇರೋದು? ಅತ್ತೆ, ನಾವಿರೋದು ವಾಸ ಮಾಡೋ ಮನೆನಲ್ಲ ಅಥವಾ ಮಂತ್ರವಾದಿಗಳ ಮನೆನಲ್ಲ. ಎಲ್ಲಿ ನೋಡಿದ್ರಲ್ಲಿ ಕುಂಕುಮ, ತಾಯ್ತಾ, ದಾರಗಳು. ಮನೆಗೆ ನೆಂಟಸ್ರು ಬಂದ್ರೆ ಏನು ಅಂದ್ಕೊಳ್ಳಲ್ಲ. ಅತ್ತೆ, ಊರಿನ ಜನರೆಲ್ಲ ನಮ್ಮ ಮನೆ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ. ನಾವು ನೋಡಿದ್ರೆ ಹೀಗೆ ಕಿತ್ತಾಡ್ತಿದ್ದೀವಿ. ಇದನ್ನೆಲ್ಲ ನೋಡಿ ನಿಮ್ಮ ಮರ್ಯಾದೆ ಏನಾಗಬೇಡ ಅತ್ತೆ. ಅತ್ತೆ, ನಾನು ನಿಮ್ಮ ಮನೆಗೆ ಬಂದಾಗ್ಲಿಂದ ನೋಡ್ತಿದ್ದೀನಿ, ಎಲ್ಲರೂ ಒಂದೊಂದು ಕಡೆ ಇರ್ತೀರ. ಯಾರು ನೆಮ್ಮದಿಯಿಂದಿರೋದನ್ನೇ ನಾನು ನೋಡಿಲ್ಲ. ಅದಕ್ಕೆ ಆ ತಾಯ್ತದ ದಾರಗಳನ್ನ ಕಿತ್ತಾಕಿದ್ರೆ ನೀವೆಲ್ಲ ನೆಮ್ಮದಿಯಿಂದ ಇರ್ತೀರಾ ಅಂತ ಅನಿಸ್ತು. ಅದಕ್ಕೆ ತಗ್ದೆ. ನೀವೇ ಹೇಳಿ, ತಪ್ಪಾ? ಏಯ್, ಏನೇ ಮಾತಾಡ್ತಿದ್ರೆ ಮಾತಾಡ್ತಾನೆ ಇದೆಯಾ? ಹೇಳ್ತೀನಿ ಕೊಬ್ಬ, 4 ಬಿಟ್ರೆ ಸರಿ ಹೋಗತ್ತೆ ನಿನ್ಗೆ. ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ, ಈ ಮನೇಲಿ ಇದೆಯೋ ಇಲ್ವೋ ಅಂತ ಇರೋ ಆಗಿದ್ರೆ ಇರೋ, ಇಲ್ಲ ಅಂದ್ರೆ ಗರ್ಭಿಣಿ ಅಂತನೂ ನೋಡಲ್ಲ, ಸಾಯಿಸ್ಬಿಡ್ತೀನಿ. ನೀವು ಯಾವಾಗ ನಿಮ್ಮ ಮಗು ಅಂತಾನು ನೋಡ್ದೆ ಸಾಯಿಸೋ ಮಾತಾಡಿದ್ರು, ನಾನು ಅವಾಗಲೇ ಸತ್ತೋದೆ. ಇನ್ನೊಂದು ಕ್ಷಣನೂ ನಾನು ಈ ಮನೇಲಿ ಇರಲ್ಲ. ಮನೆ ಬಿಟ್ಟು ಹೋಗ್ತೀನಿ. ಹೋಗೆ, ಓಯ್, ಮೊದಲು ಹೋಗ್ತಾ ಇರೋ. ಇನ್ನೊಂದ್ಸಾರಿ ಮತ್ತೆ ಈ ಮನೆ ಕಡೆ ಕಾಲಿಟ್ರೆ ಸಾಯಿಸ್ತೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ದೀನಿ. ಆಮೇಲೆ ಅದನ್ನೇ ನಿಜ ಮಾಡಿಬಿಡ್ತೀನಿ. ಹುಷಾರ್. ಹೋಗೆ. ಹಾ, ಏನ್ ಮುಖ ನೋಡ್ತಾ ಇದ್ಯಾ? ಹಾ, ಓಯ್, ಹೊರಡೆ ನೀನು, ಹೋಗೋ. ಬೆಳ್ಳಿ, ಹೋಗಿ ಕೆಲಸ ನೋಡು. ಭೈರ, ಹೋಗಿ ಹರಿಣಿನ ತಡಿ. ಏನಮ್ಮ ನೀನು? ಅವಳು ಈ ಮನೇಲಿ ಇದ್ದಷ್ಟು ನಮಗೆ ತೊಂದರೆ. ಹೋಗ್ತೀನಿ ಅಂತ ನಿಂತಿದ್ದಾಳೆ ತಾನೆ, ಮೊದಲು ತೊಲಗ್ಲಿ, ಆಮೇಲೆ ಏನಾಗುತ್ತೋ ನೋಡೋಣ. ಭೈರ, ಅಮ್ಮ ಹೇಳ್ತಿದಾರಂದ್ರೆ ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ. ಅದನ್ನ ತಿಳ್ಕೊಂಡು ಮಾತಾಡು ನೀನು. ನೋಡು ಭೈರ, ನಿನ್ನ ಮದುವೆ ಆಗೋವರೆಗೂ ಬೆಟ್ಟೇಗೌಡ್ರ ಮನೆಯವರು ಕೊಟ್ಟು ಕಾಟ ಅಷ್ಟಿಷ್ಟಲ್ಲ. ಅದು ನಿನಗೂ ಗೊತ್ತಿದೆ. ಈಗ ಅವಳನ್ನ ಇಷ್ಟು ಬೇಗ ಮನೆಗೆ ವಾಪಸ್ ಕಳಿಸಿದ್ರೆ ಅವರು ಮತ್ತೆ ಅವ್ರ ಬಾಲ ಬಿಚ್ಚಕ್ಕೆ ಶುರು ಮಾಡ್ತಾರೆ. ಅವರು ಬಾಲ ಮುದ್ರಕೊಂಡು ಇರಬೇಕು ಅಂದರೆ ಹರಿಣಿ ಇಲ್ಲೇ ಇರಬೇಕು. ಈಗ ನಮಗಿರೋ ಸಮಸ್ಯೆಯಲ್ಲಿ ಇನ್ನೊಂದು ಸಮಸ್ಯೆ ಬೇಡ ಭೈರ. ಹೋಗಿ ಅವಳನ್ನ ತಡಿ. ಅಕಸ್ಮಾತ್ ಮುತ್ತು ಬಂದು ಹರಿಣಿ ಮನೆ ಬಿಟ್ಟು ಹೋಗಿದ್ದು ಯಾಕೆ ಅಂತ ಕೇಳಿದ್ರೆ ನಾವೇ ಇಷ್ಟು ದಿನ ಮುಚ್ಚಿಟ್ಟಿದ್ದ ಆ ದಾರ ತಾಯ್ತದ ಬಗ್ಗೆ ಹೇಳಬೇಕಾಗುತ್ತೆ. ನಾವಿಷ್ಟು ದಿನ ಪಟ್ಟ ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗತ್ತೆ. ಒಂದೇ ಒಂದು ಸಣ್ಣ ತಪ್ಪಿಂದ ಏನೆಲ್ಲ ಅನಾಹುತ ಆಗುತ್ತೆ ಅಂತ ಈಗ ಗೊತ್ತಾಯ್ತು. ಅದಕ್ಕೆ ಹೊರಟು ನಿಂತಿರೋ ಹರಿಣಿನ ನೀನು ತಡಿ. ಕೋಪದಿಂದಲ್ಲ, ಜಾಣ್ಮೆಯಿಂದ. ಸರಿಮ್ಮ. ಏನಮ್ಮ ಇದೆಲ್ಲ? ಶರ್ಮಿಳಾ, ನಾನಿದ್ದೀನಲ್ಲ, ಯಾಕೆ ಹೆದರ್ಕೋತೀಯ? ಇವ್ರ
ಬರೀ ಬಾಯಿ ಮಾತಾಡಿ ಹೇಳಿದ್ರೆ ಸರಿ ಹೋಗಲ್ಲ. ಪಾಠ ಕಲಿಸ್ತೀನಿ, ಸರಿಯಾದ ಪಾಠನೇ ಕಲಿಸ್ತೀನಿ. ಹರಿಣಿ, ಹರಿಣಿ, ನನಗೆ ಗೊತ್ತು ನಿಂಗೆ ಕೋಪ ಬಂದಿದೆ ಅಂತ. ನಾನು ನಿನ್ನ ಹತ್ರ ಆಗ ನಡ್ಕೊಬರ್ದಿತ್ತು, ಆದರೆ ಏನು ಮಾಡಲಿ, ಪರಿಸ್ಥಿತಿ ಆಗಿತ್ತು. ಈಗ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ಬಿಟ್ಟು ಇಲ್ಲೇ ಉಳ್ಕೊ. ನೀನು ಅಮ್ಮನ ಹತ್ರ ಮಾತಾಡಿದ ರೀತಿ ಸರಿ ಕಾಣಿಸ್ಲಿಲ್ಲ, ಅದಕ್ಕೆ ಬೈದೆ. ಅಷ್ಟಕ್ಕೆಲ್ಲ ಮನೆ ಬಿಟ್ಟು ಹೋಗ್ತಾರಾ? ಹರಣಿ, ಅಲ್ಲ, ನೀನೇ ನನ್ನ ಬಿಟ್ಟು ಹೋಗ್ಬಿಟ್ರೆ ನನ್ನನ್ನು ಯಾರು ನೋಡ್ಕೊಂತಾರೆ ಹೇಳು? ನನ್ನ ಮೇಲೆ ಪ್ರೀತಿ ಇಲ್ವಾ ನಿನಗೆ? ನೀವು ಈ 4 ಗೋಡೆಗಳ ಮಧ್ಯೆ ಬೈದಿದ್ರೆ ನಾನು ಬೇಜಾರು ಮಾಡ್ಕೋತಿರ್ಲಿಲ್ಲ. ನೀವು ಯಾವಾಗ ಎಲ್ರ ಮುಂದೆ ನನ್ನ ಮತ್ತೆ ನನ್ನ ಮಗುನ ಅವಮಾನ ಮಾಡಿದ್ರು ನನ್ನ ಕೈಲಾಗ ತಡ್ಕೊಳಕ್ ಆಗ್ಲಿಲ್ಲ ರೀ. ಹೋದ್ರೆ ಹೋಗ್ಲಿ ಅಂತ ಅಲ್ಲಿ ಕೆಳಗಡೆ ಹೇಳಿ ಇಲ್ಲಿ ಸಮಾಧಾನ ಮಾಡಕ್ ಬಂದಿದ್ದೀರಾ. ಹಾಗಾದ್ರೆ ಏನೋ ಪ್ಲಾನ್ ಇದೆ. ಹೌದು, ನೀವಾಗ ನೀವೇ ಇಲ್ಲಿ ಬಂದ್ರ ಅಥವಾ ನಿಮ್ಮ ಅಮ್ಮ ಕಳ್ಸ್ಕೊಟ್ರ? ಇದೇ ಇದೇ ನೀವು ಸಮಾಧಾನ ಮಾಡೋ ರೀತಿ. ಅರ್ಥ ಆಯ್ತು ರೀ, ನಂಗೆಲ್ಲ ಅರ್ಥ ಆಯ್ತು. ನಾನು ನಿಮ್ಮ ಮನೆಯಲ್ಲಿ ಇರೋದು ನಿಮ್ಗೆ ಇಷ್ಟ ಇಲ್ಲ, ಸುಮ್ಮನೆ ಬಾಯಿ ಮಾತು ಕರೆಯಕ್ ಬಂದಿದ್ದೀರಾ ಅಷ್ಟೇ. ಇಲ್ಲ ಹರಣಿ, ಮಾತೆತ್ತಿದ್ರೆ ಕೈ ಮಾಡೋ ಬುದ್ಧಿ ನಿಮ್ದು ಯಾವತ್ತು ಹೋಗುತ್ತೆ? ಇಲ್ಲ ರೀ, ಒಂದ್ ಕ್ಷಣನೂ ನಾನು ಈ ಮನೆಯಲ್ಲಿ ಇರಲ್ಲ. ನನ್ನ ಮಾತು ಕೇಳಮ್ಮ. ನಾನು ನಮ್ಮ ತಾತನ ಮನೆಗೆ ಹೋಗ್ತೀನಿ, ನೀವು ನಿಮ್ಮ ಮನೆಯವ್ರು ಇಲ್ಲಿ ಸಂತೋಷವಾಗಿರಿ, ಆಯ್ತಾ? ಹೇಳೋ ಮಾತು ಕೇಳೋದೇ ಇಲ್ವಲ್ಲ ನೀನು? ನೀವೆಲ್ಲಿ ಮಾತಾಡ್ತೀರಾ? ಬೈಯೋದ್ ಬಿಟ್ರೆ ಹೊಡಿಯೋದು, ಅದ್ ಬಿಟ್ರೆ ನಿಮ್ಗೆ ಏನ್ ಬರುತ್ತೆ? ಮದ್ವೆ ಆದ್ಮೇಲೆ ಒಂಚೂರು ಪ್ರೀತಿ ಇಲ್ಲ ನನ್ನ ಮೇಲೆ. ಕೆರೆ ಏರಿ ಮೇಲೆಲ್ಲ ನನ್ನನ್ನು ಎಷ್ಟು ಪ್ರೀತಿಸ್ತಿದ್ರಿ, ಆದ್ರೆ ಈಗ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ನಿರ್ಧಾರ ಮಾಡಾಗಿದೆ. ನಾನು ಹೋಗ್ತೀನಿ. ಅಲ್ಲ, ಮುಟ್ಟಬೇಡಿ ನನ್ನನ್ನ. ಇದೇ ನಿನ್ ಕೊನೆ ನಿರ್ಧಾರನಾ? ನೀವಷ್ಟೇ ಅಲ್ಲ, ಯಾರು ಬಂದು ಹೇಳಿದ್ರು ಅಷ್ಟೇ. ನಾನು ನಿರ್ಧಾರ ಮಾಡಾಗಿದೆ, ಮನೆ ಬಿಟ್ಟು ಹೋಗ್ತೀನಿ. ಹೋಗೆ ಇವ್ರು ಯಾರು ಬದಲಾಗಲ್ಲ. ಬೆಳ್ಳಿ ನೆಮ್ಮದಿಗೋಸ್ಕರ ಮದ್ವೆ ಆದೆ, ಆದ್ರೆ ಇಲ್ಲಿ ನೋಡಿದ್ರೆ ನಂಗೂ ನೆಮ್ಮದಿ ಇಲ್ಲ, ಬೆಳ್ಳಿಗೂ ನೆಮ್ಮದಿ ಇಲ್ಲ. ಇವ್ರು ಯಾವಾಗ ಬದಲಾಗ್ತಾರೋ ಏನೋ. ಅಮ್ಮ, ನನ್ನ ಕೈಲಿ ಅವಳನ್ನ ಸಮಾಧಾನ ಮಾಡೋಕ್ಕಾಗ್ತಲ್ಲ. ನಾನು ಎಷ್ಟೇ ಕೇಳ್ಕೊಂಡ್ರು ಅವಳು ಕೊಬ್ಬು ಮಾತ್ರ ಇಳಿತಲ್ಲ. ಗಂಡ ಅಂತನೂ ಮರ್ಯಾದೆ ಕೊಡ್ತಾಯಿಲ್ಲಮ್ಮ ಅವಳು. ಅವಳಿಗೆ ಮನೆ ಬಿಟ್ಟು ಹೋಗ್ಬಾರ್ದು ಅಂದರೆ ಒಂದೇ ಒಂದು ದಾರಿ, ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಷ್ಟೇ. ಅಷ್ಟೊಂದು ಕೊಬ್ಬ ಅವಳಿಗೆ? ಚಲೋ ಐತಲ್ಲ, ನಾನು ಹೋಗ್ತಿರೋದು ಸರಿನಾ ತಪ್ಪ ಅಂತ ನಂಗೊಂದು ಗೊತ್ತಾಗ್ತಿಲ್ವೇ? ಹೋಗ್ಬಾರ್ದಾ?
ಸಾಧಿಸ್ಬೇಕಾದ್ರೆ ಏನು? ಇಲ್ಲ, ನಾನು ಈ ಮನೆಯಲ್ಲಿ ಇರಲೇಬೇಕು. ಬೆಳ್ಳಿಗೆ ನನ್ನ ಅವಶ್ಯಕತೆ ಇದೆ. ಹೇಗಾದರೂ ಮಾಡಿ ಈ ಮನೆಯವ್ರ ಸೊಪ್ಪು ಮುರಿಲೇಬೇಕು. ಬೆಳ್ಳಿ ಮತ್ತು ಮುತ್ತು ಮಾವ ಮದುವೆ ನಡಿಬೇಕಂದ್ರೆ ನಾನು ಈ ಮನೆಯಲ್ಲಿ ಇರಬೇಕು. ಇರ್ತೀನಿ. ಅವಳು ಹೋಗ್ತೀನಿ ಅಂದರೆ ಒಬ್ಬಳನ್ನೇ ಕಳಿಸ್ಬೇಡ, ಜೊತೆಲಿ ನೀನು ಹೋಗು. ನನ್ಗೆ ಅವೆಲ್ಲ ಆಗಲ್ಲಮ್ಮ. ಹೇಳ್ದಷ್ಟು ಕೇಳು. ಅವಳೊಬ್ಳೇ ಹೋದ್ರೆ ಯಾಕೆ ಏನು ಅಂತ 108 ಪ್ರಶ್ನೆ ಕೇಳ್ತಾರೆ. ಅರ್ಥ ಆಯ್ತಾ? ಏನೋ ನನಗಂತೂ ಒಂದು ಗೊತ್ತಾಗ್ಲಿಲ್ಲ. ಬೆಳ್ಳಿಗೋಸ್ಕರ ಅತ್ತೆ ಹತ್ರ ಹೋಗಿ ಸಾರಿ ಕೇಳ್ತೀನಿ. ಅತ್ತೆ, ನನಗೆ ಕ್ಷಮಿಸ್ಬೇಡಿ ಅತ್ತೆ. ನಾನು ನಿಮ್ಮ ಹತ್ರ ನಡ್ಕೊಂಡಿದ್ದ ರೀತಿ ಒಂಚೂರು ಸರಿ ಇರಲಿಲ್ಲ. ನಾನು ಕೂತ್ಕೊಂಡು ಯೋಚನೆ ಮಾಡಿ ನೋಡಿದೆ. ನಾನು ಎಲ್ಲಿ ದುಡುಕಿ ನಿರ್ಧಾರ ತಗೋಬಿಡ್ತೀನಿ ಅಂತ ಅನಿಸ್ತು. ಅದು ಅಲ್ಲದೆ ನಾನು ತಾಯ್ತದ ದಾರನ ಬೇಕು ಅಂತ ತೆಗ್ದಿದ್ದಲ್ಲ ಅತ್ತೆ. ಏನೋ ತಿಳಿದೆ ತಪ್ಪಾಗೋಗ್ಬಿಟ್ಟಿದೆ. ನೀವೆಲ್ಲರೂ ನನ್ನನ್ನು ದಯವಿಟ್ಟು ಕ್ಷಮಿಸ್ಬೇಕು.